ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇರುವವರಿಗೆ ಅಥವಾ ಕನ್ನಡ ಪುಸ್ತಕಗಳನ್ನು ತುಂಬ ಇಷ್ಟದಿಂದ ಓದುವವರಿಗೆ ಒಂದು ಹೆಸರು ಚಿರಪರಿಚಿತ ಅಂತಂದರೆ ಅದು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬೇರೆ ಯಾರೂ ಅಲ್ಲ, ನಮ್ಮ ರಾಷ್ಟ್ರಕವಿಯಾದಂತಹ ಕುವೆಂಪು ಅವರ ಹಿರಿಯ ಮಗ. ತೇಜಸ್ವಿಯವರು ಹುಟ್ಟಿದ್ದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಎಂಬ ಸಣ್ಣ ಗ್ರಾಮದಲ್ಲಿ. ಅವರು ಹುಟ್ಟಿದ್ದು 1938ರಲ್ಲಿ. ತೇಜಸ್ವಿಯವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ತುಂಬ ಇಷ್ಟವಾದಂತಹ ಒಂದು ಪುಸ್ತಕ, ನನಗೆ ತುಂಬ ಇಷ್ಟವಾದಂತಹ ಒಂದು ಪುಸ್ತಕ ಅಂದರೆ ಕರ್ವಾಲೋ. ಈ ಕೃತಿಯಲ್ಲಿ ತೇಜಸ್ವಿಯವರು ಮೂಡಿಗೆರೆಯಲ್ಲಿ ಇದ್ದಾಗ ಅವರು ಕೃಷಿ ಭೂಮಿಯನ್ನು ಕೊಂಡ್ಕೊಂಡಿರ್ತಾರೆ. ಆ ಕೃಷಿ ಭೂಮಿಯಲ್ಲಿ ಅವರು ಸಾಕಷ್ಟು ನಷ್ಟಗಳನ್ನು ಅನುಭವಿಸ್ತಾರೆ. ಆವಾಗ ಅವ್ರು ಭೇಟಿಯಾಗೋ ವಿಜ್ಞಾನಿಯ ಹೆಸರೇ ಕರ್ವಾಲೋ. ಕರ್ವಾಲೋ ಎಂಬ ಈ ವಿಜ್ಞಾನಿ ಒಂದು ಹಾರುವ ಹಲ್ಲಿಯ ಹುಡುಕಾಟದಲ್ಲಿ ಇರ್ತಾರೆ. ಆ ಹುಡುಕಾಟದ ಪ್ರಯಾಣದಲ್ಲಿ ಕಾಡಿನ ಸೌಂದರ್ಯ, ಹಕ್ಕಿಗಳು, ಪ್ರಾಣಿಗಳು, ಕೀಟಗಳು ಹಾಗೂ ಜೀವನದ ತತ್ವಗಳನ್ನು ಕುರಿತು ಚರ್ಚೆ ಮಾಡ್ತಾರೆ. ಅದಲ್ಲದೆ ಈ ಕೃತಿಯಲ್ಲಿ ಅವರು ಇನ್ನೂ ಸಾಕಷ್ಟು ಪಾತ್ರಗಳನ್ನು ಪರಿಚಯಿಸ್ತಾರೆ. ಆ ಪಾತ್ರಗಳ ಜೊತೆಗೆ ಅವರ ಒಡನಾಟ, ಸಂಬಂಧ ಹೇಗೆ ಬೆಳೆಯುತ್ತೆ, ಸ್ನೇಹ ಹೇಗೆ ಬೆಳೆಸ್ಕೋತಾರೆ, ಮಲೆನಾಡಿನ ಸೊಬಗನ್ನು ಕೂಡ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. 141 ಪುಟಗಳನ್ನು ಇರುವ ಈ ಪುಸ್ತಕ ನಿಮಗೆ ಆರಾಮಾಗಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ 129 ರೂಪಾಯಿಗೆ ಸಿಗ್ತದೆ. ಒಂದ್ಸತಿ ತರಿಸ್ಕೊಂಡು ಖಂಡಿತವಾಗ್ಲೂ ಓದಿ.